ಎಲ್ರಿಗೂ ನನ್ನ ನಮಸ್ಕಾರಗಳು. ಈ 2026ರಲ್ಲಿ ರಥಸಪ್ತಮಿಯು ಜನವರಿ 25, 2026 ಇದೇ ಭಾನುವಾರದಂದು ಆಚರಿಸಲಾಗುವುದು. ಇದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯೆಂದು ಬರುತ್ತದೆ. ಈ ದಿನ ಸೂರ್ಯದೇವರ ಆರಾಧನೆ ತುಂಬ ವಿಶೇಷವಾಗಿರುತ್ತದೆ. ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯ ಬಿಡುವುದು ಇದರ ಮತ್ತೊಂದು ವಿಶೇಷ. ಮತ್ತು ಪ್ರಮುಖ ದಿನಾಂಕ ಯಾವ ಸಮಯ ಎಂದು ಹೇಳುವುದಾದರೆ ರಥಸಪ್ತಮಿಯ ದಿನಾಂಕ ಜನವರಿ 25, 2026 ಭಾನುವಾರ. ಮಾಘ ಶುಕ್ಲ ಸಪ್ತಮಿ ತಿಥಿ ಆರಂಭ ಜನವರಿ 24, 2026 ರಾತ್ರಿ 12:39ಕ್ಕೆ ಶುರುವಾಗುತ್ತದೆ. ತಿಥಿ ಸಮಾಪ್ತಿಯಾಗುವುದು ಜನವರಿ 25, 2026 ರಾತ್ರಿ 11:10ಕ್ಕೆ. ಸ್ನಾನವನ್ನು ನಾವು ಬೆಳಗ್ಗೆ 5:26ರಿಂದ 7:13 ಒಳಗಡೆ ಸ್ನಾನವನ್ನು ಮಾಡ್ಕೋಬಹುದು. ಸೂರ್ಯೋದಯ ಇರುವುದು ಬೆಳಗ್ಗೆ 7:13. ಸ್ನಾನಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯೋದಯದ ಒಳಗಡೆ ಸಮಯದಲ್ಲಿ ಪವಿತ್ರ ನದಿ ಸ್ನಾನ ಮಾಡುವುದು ಅಥವಾ ಮನೆಗಳಲ್ಲಿ ಸ್ನಾನದ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡುವುದು ತುಂಬ ಶುಭ ಫಲಗಳನ್ನು ನೀಡುತ್ತದೆ. ಅರ್ಘ್ಯ ನೀಡುವುದು ಅಂತ ಬಂದರೆ ತಾಮ್ರದ ಪಾತ್ರೆಯಲ್ಲಿ, ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಸಿ ಅದರ ಒಳಗಡೆ ಅಕ್ಷತೆ, ಕುಂಕುಮ ಮತ್ತು ಕೆಂಪು ಹೂಗಳನ್ನು ತೆಗೆದುಕೊಂಡು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಪೂಜೆ, ಸೂರ್ಯ ಮಂತ್ರಗಳನ್ನು ಜಪಿಸುವುದು, ಆದಿತ್ಯ ಹೃದಯ ಸ್ತೋತ್ರ ಮತ್ತು ಸೂರ್ಯ ಚಾಲಿಸವನ್ನು ಪಠಿಸುವುದು, ದಾನವನ್ನು ಬಡವರಿಗೆ ದಾನ ಮಾಡುವುದು ತುಂಬ ಒಳ್ಳೆಯ ಶುಭ ಫಲಗಳನ್ನು ನೀಡುತ್ತದೆ. ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಗಳು ಈ ದಿನ ಜರುಗುತ್ತದೆ. ವಿಶೇಷವಾಗಿ ತಿರುಪತಿಯಲ್ಲಿ 7 ವಾಹನಗಳ ಮೇಲೆ ಶ್ರೀ ಗೋವಿಂದರಾಜಸ್ವಾಮಿಯ ಮೆರವಣಿಗೆ ಇರುತ್ತದೆ ಈ ದಿನದಂದು. ಈ ದಿನ ಸೂರ್ಯದೇವನಿಗೆ ನೈವೇದ್ಯವನ್ನು, ರವೆ ಪಾಯಸವನ್ನು ಸಿದ್ಧಪಡಿಸಿ ಸೂರ್ಯನಿಗೆ ನೈವೇದ್ಯ ಮಾಡಬಹುದು. ಸೂರ್ಯದೇವರ ಆರಾಧನೆಯು ಹಿಂದೂ ಧರ್ಮದಲ್ಲಿ ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಭಕ್ತರ ಕಣ್ಣಿಗೆ ಕಾಣುವ ದೇವರುಗಳಲ್ಲಿ ಸೂರ್ಯದೇವನು ಒಬ್ಬನು. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳ ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯದೇವನನ್ನು ಪೂಜಿಸಬೇಕು. ಸೂರ್ಯದೇವನನ್ನು ಪೂಜಿಸುವುದರಿಂದ ಭಕ್ತರಿಗೆ ಉತ್ತಮ ಆರೋಗ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲ, ಎಲ್ಲ ಗ್ರಹಗಳಲ್ಲಿಯೂ ಶ್ರೇಷ್ಠನಾದ ಸೂರ್ಯದೇವನನ್ನು ಆರಾಧಿಸುವುದರಿಂದ ತಂದೆಯೊಂದಿಗಿನ ಸಂಬಂಧ ತುಂಬ ಗಟ್ಟಿಯಾಗಿರುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಜಾತಕದಲ್ಲಿ ಸೂರ್ಯನು ಪ್ರಬಲ ಸ್ಥಾನದಲ್ಲಿದ್ದರೆ ಆ ಜನರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಖ್ಯಾತಿಯನ್ನು ಪಡೆಯುತ್ತಾರೆ. ಇದರೊಂದಿಗೆ ಅವರು ತಮ್ಮ ವೃತ್ತಿ ಜೀವನದಲ್ಲೂ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಸ್ಥಾನ, ಮಾನ ಮತ್ತು ಗೌರವ ಸಿಗುತ್ತದೆ. ರಥಸಪ್ತಮಿಯಂದು ರಾಶಿ, ಗಣ, ಮಂತ್ರಗಳು ಎಂದರೆ ಸೂರ್ಯದೇವನಿಗೆ ಸಂಬಂಧಿಸಿದ ಮಂತ್ರಗಳಾಗಿದ್ದು ಪ್ರತಿಯೊಂದು ರಾಶಿಗೂ ವಿಭಿನ್ನ ಮಂತ್ರಗಳಿರುತ್ತವೆ. ಉದಾಹರಣೆಗೆ ಓಂ ಸೂರ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಆದಿತ್ಯಾಯ ನಮಃ ಹೀಗೆ 12 ರಾಶಿಗಳಿಗೆ 12 ಸೂರ್ಯ ಮಂತ್ರಗಳಿದ್ದು ಇವುಗಳನ್ನು ಜಪಿಸುವುದರಿಂದ ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ರಥಸಪ್ತಮಿಯಂದು ಸೂರ್ಯ ನಮಸ್ಕಾರದೊಂದಿಗೆ ಈ ಮಂತ್ರಗಳನ್ನು ಪಠಿಸುವುದು ಹಾಗೂ 7 ಅರ್ಕದ ಎಲೆಗಳಿಂದ ಸ್ನಾನ ಮಾಡುವುದು ತುಂಬ ವಿಶೇಷವಾಗಿರುತ್ತದೆ. ಉದಾಹರಣೆಗೆ ರಾಶಿಗೆ ಅನುಗುಣವಾಗಿ ಮಂತ್ರಗಳನ್ನು ಜಪಿಸಬಹುದು. ಉದಾಹರಣೆಗೆ ನಾನು ಹೇಳುವುದಾದರೆ ಮೇಷರಾಶಿಯವರು ಓಂ ಸೂರ್ಯಾಯ ನಮಃ ಎಂದು ಪಠಿಸಬಹುದು. ವೃಷಭ ರಾಶಿಯವರು ಓಂ ಭಾಸ್ಕರಾಯ ನಮಃ ಎಂದು ಪಠಿಸಬಹುದು. ಮಿಥುನ ರಾಶಿಯವರು ಓಂ ಖಗಾಯ ನಮಃ. ಕರ್ಕಾಟಕ ರಾಶಿಯವರು ಓಂ ಹಿರಣ್ಯ ಗರ್ಭಾಯ ನಮಃ ಎಂದು. ಸಿಂಹ ರಾಶಿಯವರು ಓಂ ಆದಿತ್ಯಾಯ ನಮಃ. ಕನ್ಯಾ ರಾಶಿಯವರು ಓಂ ಅರ್ಕಾಯ ನಮಃ. ತುಲಾ ರಾಶಿಯವರು ಓಂ ಪೋಸ್ನೇ ನಮಃ. ವೃಶ್ಚಿಕ ರಾಶಿಯವರು ಓಂ ಮಾರಿಚಾಯೇ ನಮಃ. ಧನುಸ್ಸು ರಾಶಿಯವರು ಓಂ ಆದಿತ್ಯಾಯ ನಮಃ. ಮಕರ ರಾಶಿಯವರು ಓಂ ಸಾವಿತ್ರೇ ನಮಃ. ಕುಂಭ ರಾಶಿಯವರು ಓಂ ಅರ್ಕಾಯ ನಮಃ ಎಂದು ಈ ರೀತಿ ಆಯಾಯ ರಾಶಿಗನುಗುಣವಾಗಿ ಮಂತ್ರವನ್ನು ಪಠಿಸಬಹುದು.
ವಿಶೇಷವಾಗಿ ಈ ರಥಸಪ್ತಮಿಗೆ ಗಣ ಮತ್ತು ಗಣ ರಾಶಿಗಳಿಗೆ ಅನುಗುಣವಾಗಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಮೇಷರಾಶಿಯವರು ಓಂ ಸೂರ್ಯಾಯ ನಮಃ, ವೃಷಭ ರಾಶಿಯವರು ಓಂ ಭಾಸ್ಕರಾಯ ನಮಃ, ಮಿಥುನ ರಾಶಿಯವರು ಓಂ ಖಗಾಯ ನಮಃ, ಕರ್ಕಾಟಕ ರಾಶಿಯವರು ಓಂ ಹಿರಣ್ಯ ಗರ್ಭಾಯ ನಮಃ, ಸಿಂಹ ರಾಶಿಯವರು ಓಂ ಆದಿತ್ಯಾಯ ನಮಃ, ಕನ್ಯಾ ರಾಶಿಯವರು ಓಂ ಅರ್ಕಾಯ ನಮಃ, ತುಲಾ ರಾಶಿಯವರು ಓಂ ಪೋಸ್ನೇ ನಮಃ, ವೃಶ್ಚಿಕ ರಾಶಿಯವರು ಓಂ ಮಾರಿಚಾಯೇ ನಮಃ, ಧನುಸ್ಸು ರಾಶಿಯವರು ಓಂ ಆದಿತ್ಯಾಯ ನಮಃ, ಮಕರ ರಾಶಿಯವರು ಓಂ ಸಾವಿತ್ರೇ ನಮಃ, ಕುಂಭ ರಾಶಿಯವರು ಓಂ ಅರ್ಕಾಯ ನಮಃ. ಈ ರೀತಿ ಇರುತ್ತದೆ. ಮೀನರಾಶಿಯವರು ಓಂ ಹಿರಣ್ಯ ಗರ್ಭಾಯ ನಮಃ ಎಂದು ಪಠಿಸಬಹುದು. ಇದನ್ನು ಮುಖ್ಯವಾಗಿ ಸೂರ್ಯನಿಗೆ ಅರ್ಘ್ಯ ಬಿಡುವ ಸಮಯದಲ್ಲಿ ಪಠಿಸಬೇಕಾದಂತಹ ಮಂತ್ರಗಳು. ಇನ್ನೊಂದು ವಿಶೇಷವೇನೆಂದರೆ ರಥಸಪ್ತಮಿ ಆಗಿರುವುದರಿಂದ ಯಾವುದೇ ದೇವಸ್ಥಾನಗಳನ್ನು ಭೇಟಿ ಮಾಡಬಹುದು. ಅಂದರೆ ರಥಸಪ್ತಮಿಯ ದಿವಸ ರಥಗಳನ್ನು ನೋಡುವುದು ಅಥವಾ ರಥಗಳು ಅಥವಾ ಜಾತ್ರೆಗಳು ನಡೀತಾ ಇರುತ್ತವೆ. ಈ ಸಮಯದಲ್ಲಿ ರಥಸಪ್ತಮಿಯ ದಿನದಂದು ರಥಗಳ ವೀಕ್ಷಣೆ, ದೇವರ ವೀಕ್ಷಣೆಯನ್ನು ಮಾಡಬಹುದು. ಹಾಗೆಯೇ ಇದು ಸೂರ್ಯನ ಜನ್ಮದಿನ, ಸೂರ್ಯ ಜಯಂತಿ, ವಸಂತ ಋತುವಿನ ಆರಂಭ ಮತ್ತು ಹೊಸ ವರ್ಷದ ಶುಭ ಸೂಚಕ ಎಂದು ಹೇಳಲಾಗುತ್ತದೆ. ರಥ ಸಪ್ತಮಿಯ ಕಥೆಯನ್ನು ತಿಳಿದುಕೊಳ್ಳೋಣ ಎನ್ನುವುದಾದರೆ, ಶಾಂಬನ ಕಥೆಯನ್ನು ದೂರ್ವಾಸ ಮುನಿಗಳು ಶ್ರೀಕೃಷ್ಣನನ್ನು ಭೇಟಿಯಾಗಲು ಬಂದಾಗ ಅವರ ದೌರ್ಬಲ್ಯವನ್ನು ಕಂಡು ಕುಚೇಷ್ಟೆ ಮಾಡಿದ ಶಾಂಬನಿಗೆ ಕುಷ್ಠರೋಗ ಬರುವಂತೆ ಶಾಪ ನೀಡಿದರು. ಆ ನಂತರ ಶ್ರೀಕೃಷ್ಣನ ಆದೇಶದಂತೆ ಶಾಂಬನು ಸೂರ್ಯದೇವನ ಆರಾಧನೆಯನ್ನು ಮಾಡಿ ರೋಗದಿಂದ ಮುಕ್ತನಾದನು ಎನ್ನುವ ಕಥೆ ಉಂಟು. ರಾಮಾಯಣದಲ್ಲಿ ಶ್ರೀರಾಮನು ಸೂರ್ಯ ವಂಶದವನಾಗಿದ್ದು ರಾವಣನನ್ನು ಗೆಲ್ಲಲು ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಸೂರ್ಯನ ಆರಾಧನೆ ಮಾಡಿದ ಕಥೆಯು ಇದರೊಂದಿಗೆ ಬೆರೆತಿದೆ. ಹಿಂದೂ ತಿಂಗಳಾದ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಸೂರ್ಯನು ಜನಿಸಿದನು ಎಂದು ನಂಬಲಾಗಿದೆ. ಈ ದಿನ ಸೂರ್ಯ ತನ್ನ 7 ಕುದುರೆಗಳುಳ್ಳ ರಥವನ್ನು ಉತ್ತರ ದಿಕ್ಕಿನತ್ತ ತಿರುಗಿಸುತ್ತಾನೆ. ಇದು ವಸಂತದ ಆಗಮನವನ್ನು ಸೂಚಿಸುತ್ತದೆ. ಶ್ರೀರಾಮನ ಕಥೆಯು ಇನ್ನೊಂದಿದೆ. ರಾಮಾಯಣದ ಪ್ರಕಾರ ಶ್ರೀರಾಮನು ರಾವಣನನ್ನು ಸೋಲಿಸಲು ಅಗಸ್ತ್ಯ ಮಹರ್ಷಿಗಳ ಸಲಹೆಯ ಮೇರೆಗೆ ಆದಿತ್ಯ ಹೃದಯವನ್ನು ಸ್ತೋತ್ರವನ್ನು ಪಠಿಸುತ್ತಾನೆ ಎನ್ನುವ ಕಥೆ ಉಂಟು. ಸೂರ್ಯನ ಪುತ್ರನಾದ ಕರ್ಣನು ರಥಸಪ್ತಮಿಯ ದಿನ ಸೂರ್ಯನಿಗೆ ಅರ್ಘ್ಯ ನೀಡಿ ಪೂಜಿಸುತ್ತಿದ್ದನು. ಈ ದಿನ ಸೂರ್ಯನಿಂದ ವರಗಳನ್ನು ಪಡೆದನು ಎನ್ನುವ ಕಥೆಯೂ ಉಂಟು. ಇದು ಹಳೆಯದನ್ನು ಬಿಟ್ಟು ಹೊಸ ಜೀವನವನ್ನು ಸ್ವಾಗತಿಸುವ ದಿನವಾಗಿದೆ. 108 ಸೂರ್ಯ ನಮಸ್ಕಾರಗಳನ್ನು ಪಠಿಸುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಇದರಿಂದ ದೇಹಕ್ಕೆ ಹೊಸ ಚೈತನ್ಯ ಮತ್ತು ವಿಟಮಿನ್ ಡಿ ಲಭಿಸುತ್ತದೆ. ರಥಸಪ್ತಮಿ ಯಾವ ದಿನ, ರಥಸಪ್ತಮಿಯ ವ್ರತಕಥೆ, ಹೇಗೆ ಆಚರಣೆ ಮಾಡಬೇಕು ಎಂಬೆಲ್ಲ ಮಾಹಿತಿ ತಿಳಿದುಕೊಂಡ ತಮಗೆಲ್ಲರಿಗೂ ಆ ಸೂರ್ಯ ಭಗವಂತ ಒಳ್ಳೆಯದು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಿದ್ದೇನೆ.